ಪ್ರೋಟೀನ್ ಮತ್ತು ವಿಟಮಿನ್ ತುಂಬಿದ ಒಂದು ಹೆಲ್ದಿ ಬ್ರೇಕ್ಫಾಸ್ಟ್ ರೆಸಿಪಿ ಯಾವ ರೀತಿ ಮಾಡೋದು ಅಂತ ತೋರಿಸ್ತಿದ್ದೀನಿ. ಸೊ ನೋಡಿ, ಅದಕ್ಕಾಗಿ ಮೊದಲಿಗೆ ನಾನಿಲ್ಲಿ ಮನೆಯಲ್ಲೇ ಮಾಡಿರುವಂತಹ ಹೆಸರು ಕಾಳಿನ ಸ್ಪ್ರೌಟ್ಸ್ ತೊಗೊಂಡಿದ್ದೀನಿ. ಇದನ್ನು ನಾನು ಮನೆಯಲ್ಲೇ ಮಾಡಿದ್ದು. ಎಷ್ಟು ಸರಿಯಾಗಿ ಬಂದಿದೆ ಅಲ್ವಾ? ತುಂಬಾ ಹೆಲ್ದಿಯಾಗಿರುವಂತಹ ಬ್ರೇಕ್ಫಾಸ್ಟ್. ಈ ರೀತಿ ಬೆಳಗಿನ ತಿಂಡಿಗೆ ಮಾಡಿ ನೋಡಿ, ತುಂಬ ಹೆಲ್ದಿಯಾಗಿರುತ್ತೆ ಈ ರೆಸಿಪಿ. ನಾನಿಲ್ಲಿ 1 ಕಪ್ ಆಗುವಷ್ಟು ಈ ಹೆಸರು ಕಾಳಿನ ಮೊಳಕೆ ಬರ್ಸ್ಕೊಂಡು ತೊಗೊಂಡಿದ್ದೀನಿ. ಇದನ್ನು ಮಿಕ್ಸಿಯಲ್ಲಿ ಸೇರಿಸ್ತಿದ್ದೀನಿ. ಇದನ್ನು ನೀರು ಹಾಕ್ದೇನೆ ಸ್ವಲ್ಪ ತರಿತರಿಯಾಗಿ ರುಬ್ಕೊಂಡು ತಗೋಬೇಕು. ಈ ರೀತಿ ಮೊಳಕೆ ಬರೆಸ್ಕೊಂಡೇ ತಗೊಳ್ಳಿ, ಬೆಳಗಿನ ತಿಂಡಿಗೆ ತುಂಬ ಹೆಲ್ದಿಯಾಗಿರುತ್ತೆ ಈ ರೆಸಿಪಿ. ನೀರು ಹಾಕ್ದೇನೆ ಇದನ್ನು ತರಿತರಿಯಾಗಿ ರುಬ್ಕೊಂಡು ತಗೋಬೇಕು. ಸ್ಮೂತಾಗಿ ಕೂಡ ರುಬ್ಕೊಂಡು ತಗೋಬೋದು. ನಾನು ಸ್ವಲ್ಪ ತರಿತರಿಯಾಗಿ ರುಬ್ಕೊಂಡು ತೊಗೊಂಡಿದ್ದೀನಿ. ನೋಡ್ತಿರ್ಬೋದು ಯಾವ ರೀತಿಯಾಗಿ ರುಬ್ಕೊಂಡಿನಿ ಅಂತೇಳಿ. ಮತ್ತು ಈ ಸ್ಪೆಷಲ್ ಹೆಲ್ದಿ ರೆಸಿಪಿ ಮಾಡೋದಕ್ಕೆ ಜಾಸ್ತಿ ಟೈಮ್ ಏನು ಬೇಕಾಗಿಲ್ಲ. ಜಸ್ಟ್ 10 ನಿಮಿಷದಲ್ಲಿ ರೆಡಿ ಮಾಡ್ಕೋಬೋದು. ಸೊ ಮುಂಜಿನ ಬ್ರೇಕ್ಫಾಸ್ಟ್ಗೆ ತುಂಬ ಆರೋಗ್ಯಕರವಾಗಿರುವಂತಹ ರೆಸಿಪಿ ಕೂಡ ಹೌದು ಇದು. ನಾನಿಲ್ಲಿ ಸಣ್ಣದಾಗಿ ಕಟ್ ಮಾಡಿದಂತಹ ಈರುಳ್ಳಿ, ಜೀರಿಗೆ ಮತ್ತು ಸಣ್ಣದಾಗಿ ಕಟ್ ಮಾಡಿದಂತಹ ಕರಿಬೇವಿನ ಸೊಪ್ಪು ಸೇರಿಸ್ತಿದ್ದೀನಿ. ಮತ್ತು ಖಾರಕ್ಕೆ ಎಷ್ಟು ಬೇಕಷ್ಟು ರೆಡ್ ಖಾರದ ಪುಡಿ ಹಾಕ್ತಿದ್ದೀನಿ. ಮತ್ತು ಒಂದು 2 ಚಮಚ ಬಿಳಿ ಎಳ್ಳು ಹಾಕ್ತಿದ್ದೀನಿ. ಕರಿ ಎಳ್ಳು ಇದ್ದರೆ ಅದು ಕೂಡ ಹಾಕೋಬೋದು. ಒಂದು 2 ಚಮಚ ಎಳ್ಳು ಹಾಕ್ಕೊಂಡಿನಿ ಇವಾಗ. ಮತ್ತು ಹೋಮ್ ಮೇಡ್ ಪ್ಯೂವರ್ ಆಗಿರುವಂತಹ ಮಸಾಲೆ ಖಾರ ಹಾಕ್ತಿದ್ದೀನಿ 1 ಚಮಚ ಆಗುವಷ್ಟು. ಮತ್ತು ಕೊತ್ತಂಬರಿ ಸೊಪ್ಪು ಸೇರಿಸ್ತಿದ್ದೀನಿ ಒಂದು ಸ್ವಲ್ಪ. ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊತಿದ್ದೀನಿ. ಓಕೆ, ಇವಾಗ ನೀಟಾಗಿ ಎಲ್ಲನೂ ಮಿಕ್ಸ್ ಮಾಡ್ಕೋಬೇಕು. ಅದಕ್ಕಿಂತ ಮೊದಲು ನಾನಿಲ್ಲಿ 1 ಕಪ್ ಆಗುವಷ್ಟು ಜೋಳದ ಹಿಟ್ಟು ಹಾಕ್ಕೊತಿದ್ದೀನಿ. ನಾನು ಯಾವ ಕಪ್ಪಿಲೆ ಸ್ಪ್ರೌಟ್ಸ್ ತೊಗೊಂಡಿನಲ್ಲ ಅದೇ ಕಪ್ಪಿಲೆ 1 ಕಪ್ ಸ್ಪ್ರೌಟ್ಸ್ಗೆ 1 ಕಪ್ ಆಗುವಷ್ಟು ಬೈಂಡಿಂಗೋಸ್ಕರ ನಾನಿಲ್ಲಿ ಜೋಳದ ಹಿಟ್ಟು ಹಾಕ್ಕೊಂಡಿನಿ. ಜೋಳದ ಹಿಟ್ಟು ಸೋಸ್ಕೊಂಡೇ ಹಾಕ್ಕೊಳ್ಳಿ. ಇವಾಗ ಏನಿಲ್ಲ, ನೀಟಾಗಿ ಮೊದಲಿಗೆ ಒಂದ್ಸಲ ಇದನ್ನು ಮಿಕ್ಸ್ ಮಾಡ್ಕೊಂಡು ತಗೋಬೇಕು. ಯಾಕಂದರೆ ಇದರಲ್ಲಿ ತರಕಾರಿ ಕೂಡ ನೀರು ಬಿಟ್ಕೊಳ್ಳುತ್ತೆ. ಮತ್ತು ನಾವು ಮೊದಲೇ ಸ್ಪ್ರೌಟ್ಸ್ ರುಬ್ಕೊಂಡಿದ್ದಲ್ವ, ಅದು ಕೂಡ ನೀರು ಬಿಟ್ಕೊಳ್ಳುತ್ತೆ. ಹೀಗಾಗಿ ಮೊದಲಿಗೆ ಒಂದು ಸ್ವಲ್ಪ ಇದನ್ನು ಸರಿಯಾಗಿ ಮಿಕ್ಸ್ ಮಾಡ್ಕೊಂಡು ತಗೋಬೇಕು. ಬೇಕಾದಷ್ಟು ನೀರನ್ನ ಹಾಕ್ಕೊಂಡು ನಾರ್ಮಲಾಗಿ ಜೋಳದ ಹಿಟ್ಟು ಯಾವ ರೀತಿ ನಾದ್ಕೋತೇವೆ ನೋಡಿ ಅದೇ ರೀತಿ, ಅಥವಾ ತಾಲಿಪೀಠ ಯಾವ ರೀತಿ ಮಾಡ್ಕೊತೇವಲ್ಲ ಅದೇ ರೀತಿ ನಾದ್ಕೋಬೇಕು. ಇವಾಗ ಇದಕ್ಕೆ ಜಾಸ್ತಿ ಗಟ್ಟಿಯಾಗಿರಬಾರ್ದು ಮತ್ತು ಜಾಸ್ತಿ ಸಾಫ್ಟ್ ಕೂಡ ಇರಬಾರ್ದು. ಮೀಡಿಯಮ್ ಆಗಿ ಸ್ವಲ್ಪನೇ ನೀರು ಹಾಕೋಂಥ ಹಿಟ್ಟನ್ನ ನಾದ್ಕೋಬೇಕು. ನೀವದನ್ನು ರಾತ್ರಿನೇ ನಾದಿಟ್ಕೊಂಡು ಮುಂಜಾನೆ ಬೆಳಗ್ಗೆ ಎದ್ದ ತಕ್ಷಣ ಒಂದು 5 ನಿಮಿಷದಲ್ಲಿ ಇದನ್ನು ಮಾಡ್ಕೋಬೋದು. ತುಂಬ ರುಚಿಯಾಗಿರುತ್ತೆ. ಸೊ ನೋಡಿ, ಇವಾಗ ಹಿಟ್ಟು ನಾದ್ಕೊಂಡು ಆಗಿದೆ. ಇವಾಗ ಜಾಸ್ತಿ ಗಟ್ಟಿನೂ ಇಲ್ಲ, ಜಾಸ್ತಿ ಸಾಫ್ಟ್ ಕೂಡ ಇಲ್ಲ, ಆ ರೀತಿ ಹಿಟ್ಟನ್ನ ನಾದ್ಕೊಂಡಿನಿ. ಸೊ ಜೋಳದ ಹಿಟ್ಟು ಯಾವ ರೀತಿ ನಾದ್ಕೊತೇವಲ್ಲ ಅದೇ ರೀತಿಯಾಗಿದೆ, ನೋಡ್ತಿರ್ಬೋದು. ಇಷ್ಟಾದರೂ ಸಾಕು. ಇವಾಗ ಇದನ್ನು ಸೈಡಿಗೆ ಎತ್ತಿಟ್ಕೊಂಡು ಇಲ್ಲಿ ಇನ್ನೊಂದು ಪ್ಲೇಟ್ ತೊಗೊತಿದ್ದೀನಿ. ಇದನ್ನು ನಾನು ತಾಲಿಪೀಠ ಇವತ್ತು ಕಾಟನ್ ಬಟ್ಟೆ ಮೇಲೆ ಮಾಡಿ ತೋರಿಸ್ತಿದ್ದೀನಿ. ಕಾಟನ್ ಬಟ್ಟೆ ಕೂಡ ತೊಗೋಬೋದು, ಅಥವಾ ಬಾಳೆ ಎಲೆ ಇದ್ದರೆ ಬಾಳೆ ಎಲೆದ ಮೇಲೆ ಕೂಡ ಮಾಡ್ಕೋಬೋದು, ಅಥವಾ ಬಟರ್ ಪೇಪರ್ ಇದ್ದರೆ ಬಟರ್ ಪೇಪರ್ ಮೇಲೆ ಕೂಡ ಮಾಡ್ಕೋಬೋದು. ಈ ಕಾಟನ್ ಬಟ್ಟೆನ ನೀರಿನಲ್ಲಿ ಮೊದಲಿಗೆ ತೊಯ್ಸ್ಕೊಂಡು ತೊಗೊಂಡಿದ್ದೀನಿ. ಮತ್ತು ಒಂದು ಸ್ವಲ್ಪ ನೀರನ್ನ ಚಿಮ್ಕಿಸಿದ್ದೀನಿ. ಚಿಮ್ಕಿಸಿ ಈ ರೀತಿ ಕೈಲಿಂದ ನಿಮಗೆ ಎಷ್ಟು ತೆಳ್ಳಗೆ ಬೇಕು ಅಷ್ಟು ತೆಳ್ಳಗೆ ನೀವು ಇದನ್ನು ಈ ರೀತಿ ತಟ್ಕೋಬೋದು. ಓಕೆ ನೋಡಿ, ತಟ್ಕೊಂಡಾಗಿದೆ. ಇಲ್ಲಿ ಬೇಕಿದ್ರೆ ಮತ್ತೆ ಒಂದು ಸ್ವಲ್ಪನೇ ಈ ರೀತಿ ಎಳ್ಳ ಮೇಲೆ ಹಾಕೋಬೋದು, ಇಷ್ಟ ಇದ್ದರೆ. ಇಷ್ಟ ಇಲ್ಲ ಅಂದರೆ ಸ್ಕಿಪ್ ಕೂಡ ಮಾಡ್ಬೋದು. ಇಲ್ಲಿ ಸೈಡ್ನಲ್ಲಿ ಹಂಚು ಕೂಡ ಬಿಸಿಯಾಗಿದೆ. ಇವಾಗ ಏನಿಲ್ಲ, ನಾರ್ಮಲಾಗಿ ಚಪಾತಿ ಯಾವ ರೀತಿ ಬೇಯಿಸ್ಕೊತೇವಲ್ಲ ಅದೇ ರೀತಿ ಇದು ಕೂಡ ಬೇಯಿಸ್ಕೋಬೇಕು. ಸೊ ಮೊದಲಿಗೆ ನಾನಿಲ್ಲಿ ಒಂದು ಸ್ವಲ್ಪ ಎಣ್ಣೆನ ಹಚ್ಚಿದ್ದೀನಿ ಹಂಚಿಗೆ. ನಾರ್ಮಲಾಗಿ ಚಪಾತಿ ರೊಟ್ಟಿ ಮಾಡ್ಕೊತೇವಲ್ಲ ಅದೇ ಹಂಚೆ ಇಟ್ಕೊಂಡು ನಾನಿಲ್ಲಿ. ನೀವು ಪ್ಯಾನು ದೋಸೆ ತವಾ ಕೂಡ ಇಟ್ಕೋಬೋದು. ಇವಾಗ ಏನಿಲ್ಲ, ಇದನ್ನು ಕ್ರಿಸ್ಪಿ ಆಗೋ ತನಕ ಅಥವಾ ಗೋಲ್ಡನ್ ಬ್ರೌನ್ ಆಗೋ ತನಕ ಸರಿಯಾಗಿ ಬೇಯಿಸ್ಕೊಂಡು ತಗೋಬೇಕು. ಸೊ ಈ ರೀತಿ ಬೇಯಿಸ್ಕೊಂಡು ಬಿಸಿ ಬಿಸಿ ಇರುವಾಗ ಹಾಗೆ ಕೂಡ ತಿನ್ಬೋದು ಇದು. ಮತ್ತು ಮೇನ್ ಪಾಯಿಂಟ್, ಅದು ತುಂಬಾ ಹೆಲ್ದಿ ಕೂಡ ಹೌದು ಈ ರೆಸಿಪಿ. ಮತ್ತು ಇದು ಜೋಳದ ಹಿಟ್ಟು ಮತ್ತು ಸ್ಪ್ರೌಟ್ಸ್ನ ಮಿಕ್ಸ್ ಮಾಡ್ಕೊಂಡು ಮಾಡಿದಂತಹ ರೆಸಿಪಿ ಅಂತ ನಿಮ್ಗೆ ಅನಿಸೋದೇ ಇಲ್ಲ, ಅಷ್ಟು ರುಚಿಯಾಗಿರುತ್ತೆ ಈ ರೆಸಿಪಿ. ವಾವ್, ನೋಡಿ ಎಷ್ಟು ಮಸ್ತಾಗಿ ಕಾಣ್ತಿದೆ ಅಲ್ವಾ? ಎಷ್ಟು ಸರಿಯಾಗಿ ಕಲರ್ ಬಂದಿದೆ ನೋಡಿ. ಖಂಡಿತ ಮನೆಯಲ್ಲಿ ಟ್ರೈ ಮಾಡಿ ನೋಡಿ. ಬೆಳಗಿನ ತಿಂಡಿಗೆ ಅಥವಾ ಸಣ್ಣ ಪುಟ್ಟ ಹಸಿವಿಗೆ ಅಥವಾ ರಾತ್ರಿ ಊಟಕ್ಕೆ ಲೈಟಾಗಿರಬೇಕು ಅಂದರೆ ಈ ರೆಸಿಪಿನ ಟ್ರೈ ಮಾಡಿ ನೋಡ್ಬೋದು. ಸೊ ಇನ್ನೊಂದು ಕೂಡ ಅದೇ ರೀತಿ ನಾನಿಲ್ಲಿ ಮಾಡ್ಕೊಂಡಿನಿ. ಪ್ರತಿ ಸಲ ತಟ್ಟುವಾಗ ಕಾಟನ್ ಬಟ್ಟೆ ಮೇಲೆ ನೀರನ್ನ ಚಿಮ್ಕಿಸ್ಕೊಂಡು ತಟ್ಕೊಳ್ಳಿ. ಇಲ್ಲಿ ಹಂಚಿನಲ್ಲಿ ಸಲೀಸಾಗಿ ಕೆಳಗಡೆ ಬೀಳುತ್ತೆ ಅದು. ವಾವ್, ನೋಡಿ ಎಷ್ಟು ಮಸ್ತಾಗಿ ಬಂದಿದೆ ನೋಡಿ. ಸೊ ಇದು ನಿಮಗೆ ಯಾವ ರೀತಿ ಕಾಣ್ತಿದೆ ಅಂತ ನನಗೆ ಗೊತ್ತಾಗ್ತಿಲ್ಲ, ಬಟ್ ಹೊರಗಡೆ ತುಂಬಾ ಸರಿಯಾಗಿ ಕಲರ್ ಬಂದಿದೆ ಇದಕ್ಕೆ. ಸೊ ನೋಡಿದ್ರೇ ಹಾಗೇ ತಿನ್ಬೇಕು ಅನಿಸ್ತಿದೆ, ಅಷ್ಟು ಸರಿಯಾಗಿ ಕಾಣ್ತಿದೆ ಇದು. ಓಕೆ, ಈ ಪ್ರೋಟೀನ್ ಭರಿತವಾಗಿರುವಂತಹ ಹೆಲ್ದಿ ಬ್ರೇಕ್ಫಾಸ್ಟ್ ರೆಸಿಪಿ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿದರೆ ಒಂದು ಲೈಕ್ ಮಾಡಿ. ಸೊ ಹಾಗೆ ನೀವು ಕೂಡ ಬೆಳಗಿನ ತಿಂಡಿಗೆ ಒಂದ್ಸಲ ಟ್ರೈ ಮಾಡಿ ನೋಡ್ಬೋದು. ಮತ್ತು ಈ ರೆಸಿಪಿ ನೀವು ಎಲ್ಲಿಂದ ನೋಡ್ತಿದ್ದೀರಂತ ನನಗೆ ಕಾಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.